ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಹೋದ ವೀಡಿಯೋದಲ್ಲಿ $1 ಇರೋ ಒಂದು ವೀಡಿಯೋ ಇರುತ್ತಲ್ಲ, $1 ಅಂದರೆ ಜಾಸ್ತಿ ಆ್ಯಡ್ಸ್ ಬರ್ತಾ ಇರಲ್ಲ, ಅದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಇರಲ್ಲ. ಅದನ್ನು ಗ್ರೀನಾಗಿ ಯಾವ ಥರ ಕನ್ವರ್ಟ್ ಮಾಡಬೇಕು, ಆ್ಯಡ್ಸ್ ಬರೋ ಥರ ಹೇಗೆ ಮಾಡಬೇಕು, ಅರ್ನಿಂಗ್ಸ್ ಹೇಗೆ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸಿದ್ದೆ. ಆದರೆ ಯೂಟ್ಯೂಬ್ ಈ ಥರನೂ ಮಾಡ್ತಾಯಿದೆ ಫ್ರೆಂಡ್ಸ್. ಇದು ಭಾಳಷ್ಟು ಯೂಟ್ಯೂಬರ್ಸ್ಗೆ ಬೇಜಾರಾಗೋ ಒಂದು ವಿಷಯ ಇರುತ್ತೆ. ಯಾಕೆಂದರೆ ನಾನು ಫಸ್ಟು ಒಂದು ವೀಡಿಯೋ ತೋರಿಸಿದ್ದೆ, ನಾನು ಯಾವ ಥರ ಗ್ರೀನ್ ಮಾಡಬೇಕಂತೇಳಿ. ಆ ವಿಡಿಯೋ ಅಷ್ಟೇ ನಾನು ನೋಡಿದೆ, ಏನು ಪ್ರಾಬ್ಲಮ್ ಇದೆ ಈ ವಿಡಿಯೋಗೆ, ಯಾಕೆ $1 ಬಂದಿದೆ ಈ ವಿಡಿಯೋಗೆ ಅಂತೇಳಿ ಚೆಕ್ ಮಾಡಿದೆ. ಅದಾದಮೇಲೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ, ಏನೇನು ಪ್ರಾಬ್ಲಮ್ ಇದ್ದರೆ ಎಂಥ ವೀಡಿಯೋಸ್ಗೆ $1 ಬರುತ್ತೆ ಅಂತೇಳಿ ಬರೆದಿತ್ತು. ಅದಾದಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ನನ್ನ ವೀಡಿಯೋದಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಅಡ್ವರ್ಟೈಸರ್ ಫ್ರೆಂಡ್ಲಿ ಇತ್ತು ನನ್ನ ವೀಡಿಯೋ, ಆದರೂ ಕೂಡ $1 ಕೊಟ್ಟಿತ್ತು ಯೂಟ್ಯೂಬ್. ಅದಕ್ಕೋಸ್ಕರ ನಾನು ಮತ್ತೆ ಅಪ್ಲೈ ಮಾಡಿದೆ, ಸಬ್ಮಿಟ್ ಮಾಡಿದೆ, ಚೆಕ್ ಮಾಡೋಕ್ಕೆ, ಮ್ಯಾನ್ಯಲ್ ಆಗಿ ಚೆಕ್ ಮಾಡೋಕ್ಕೆ ಅಪ್ಲೈ ಮಾಡಿದೆ. ಆವಾಗ ಅವರು ಮ್ಯಾನ್ಯಲ್ ಚೆಕ್ ಮಾಡಿದಾದ್ಮೇಲೆ ನಿಮ್ಮ ವೀಡಿಯೋ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ಗೆ ಸೂಟೇಬಲ್ ಇದೆ ಅಂತೇಳಿ ಮೇಲ್ ಬಂತು, ಮತ್ತು ಅದು $1 ಆಗಿ ಕನ್ವರ್ಟ್ ಆಯಿತು. ನನಗೆ ಬೇಜಾರಾಯಿತು. ಅದಾದಮೇಲೆ ನನಗೆ ಭಾಳ ವೀಡಿಯೋಸ್, ಒಂದು 30 ವೀಡಿಯೋಸ್ಗೆ ಈ ಥರ $1 ಬಂದಿತ್ತು. ಅದರಲ್ಲಿ ಜಾಸ್ತಿ ವೀಡಿಯೋಸ್ಗೆ ವ್ಯೂಸ್ ಬಂದಿತ್ತು. 4000, 5000, 8000, 2000 ಈ ಥರ ವ್ಯೂಸ್ ಬಂದಿತ್ತು. ಅದಕ್ಕೆಲ್ಲ $1 ಇತ್ತು. ಅದರಿಂದ ಏನು ಅರ್ನಿಂಗ್ಸ್ ಆಗಿರಲಿಲ್ಲ. ಅಷ್ಟು ವ್ಯೂಸ್ ಆದರೂ ಕೂಡ ಏನೂ ಅರ್ನಿಂಗ್ಸ್ ಆಗಿರಲಿಲ್ಲ, ಯಾಕಂದರೆ $1 ಇತ್ತು. ನಾನು ಚೆಕ್ ಮಾಡಿದೆ, ಆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದೆ, ಅದು ಅಡ್ವರ್ಟೈಸರ್ ಫ್ರೆಂಡ್ಲಿ ಇತ್ತು. ಅದರಲ್ಲಿ ಏನು ಯೂಟ್ಯೂಬ್ ಅಗೇನ್ಸ್ಟ್ ಏನು ರೂಲ್ಸ್ ಇರುತ್ತಲ್ಲ ಅಂಥ ರೂಲ್ಸ್ ಏನೂ ಅದರಲ್ಲಿ ಅಪ್ಲೈ ಆಗಿರಲಿಲ್ಲ, ಯೂಸ್ ಮಾಡಿರಲಿಲ್ಲ. ಆದರೂ ಕೂಡ $1 ಬಂದಿತ್ತು. ಅದಕ್ಕೆ ನಾನು ಮತ್ತೆ ರೀಅಪ್ಲೈ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಯುವರ್ ವೀಡಿಯೋ ಈಸ್ ಸೂಟೇಬಲ್ ಫಾರ್ ಆಲ್ ಅಡ್ವರ್ಟೈಸರ್ಸ್ ಅಂತೇಳಿ ಇದು ಫಸ್ಟ್ ವೀಡಿಯೋ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಕೂಡ ಅದೇ ಸೇಮ್ ಬಂದಿದೆ. ಅಂದರೆ ಎಲ್ಲ ಸ್ವಲ್ಪ ವೀಡಿಯೋಸ್ ನಾನು ಅಪ್ಲೈ ಮಾಡಿದೆ, ಇದೆ ಏನು ಪ್ರಾಬ್ಲಮ್ ಇಲ್ಲ, ಒಂದ್ಸಲ ಮ್ಯಾನ್ಯಲಿ ಚೆಕ್ ಮಾಡಿ ಅಂತೇಳಿ. ಇದಕ್ಕೂ ಸೇಮ್ ಏನು ಪ್ರಾಬ್ಲಮ್ ಇಲ್ಲ, ಗ್ರೀನಾಗಿ ಕನ್ವರ್ಟ್ ಆಯಿತು. ಮತ್ತು ಇಲ್ಲಿ 3 ವೀಡಿಯೋಸ್ಗೂ ಕೂಡ ಸೇಮ್ ಏನು ಪ್ರಾಬ್ಲಮ್ ಇಲ್ಲ, ಗ್ರೀನಾಗಿ ಕನ್ವರ್ಟ್ ಆಯಿತು. ಮತ್ತು ಅದರಿಂದ ಈಗ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಆ್ಯಡ್ಸ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡಿದೆ. ಅಂದರೆ ಫಸ್ಟು ಆಟೋಮೆಟಿಕ್ಕಾಗಿ ಚೆಕ್ ಮಾಡುತ್ತಂತೆ, ಏನಾದರೂ ಮ್ಯಾಕ್ಸಿಮಮ್ ಗ್ರೀನಾಗೇ ಇರುತ್ತೆ, ಒಂದೊಂದು $1 ಕೊಟ್ಬಿಡುತ್ತೆ ಯೂಟ್ಯೂಬ್. ಆವಾಗ ನಾವು ಅದು ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ನಾವು ಅಪ್ಲೈ ಮಾಡಿದರೆ ಗ್ರೀನಾಗಿ ಕನ್ವರ್ಟ್ ಮಾಡುತ್ತೆ. ನಮಗೆ ಗೊತ್ತಿರಲ್ಲ ಏನೇನು ರೂಲ್ಸ್ ಇರುತ್ತೆ, ಏನಿಲ್ಲ, ಕರೆಕ್ಟಾಗಿ ಚೆಕ್ ಮಾಡಿರ್ಬೋದು, ಅದಕ್ಕೆ $1 ಕೊಟ್ಟಿರ್ಬೋದು ಅಂತ ಅಂದ್ಕೊಂಡು ನಾವು ಹಾಗೆ ಬಿಟ್ಬಿಡ್ತೀವಿ. ನಾನು ಕೂಡ ಹಾಗೆ ಬಿಟ್ಬಿಟ್ಟಿದ್ದೆ. ಒಂದು 20-30 ವೀಡಿಯೋಸ್ ಹಾಗೆ ಇದೆ, $1 ಇದೆ. ಆದರೆ ಯೂಟ್ಯೂಬ್ ಕರೆಕ್ಟಾಗಿ ಚೆಕ್ ಮಾಡಿಲ್ಲ. ನೋಡ್ತಾ ಇದ್ದೀವಿ, ತೋರಿಸ್ತೀನಿ ಫ್ರೆಂಡ್ಸ್. ಮಾನಿಟೈಸೇಷನ್ ಇಲ್ಲಿ ಲಿಮಿಟೆಡ್ ಅಂತೇಳಿದೆ, ಇಲ್ಲಿ ಅಪ್ಲೈ ಮಾಡ್ತೀನಿ. ನೋಡ್ತಿದ್ರೆ ಇಲ್ಲೆಲ್ಲ $1 ಇದೆ. ಇದರಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ, ಈಗ ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತಲ್ಲ ಅಂಥ ವೀಡಿಯೋಸ್ಗೆ ನಾನು ಗ್ರೀನಾಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ಅಪ್ಲೈ ಮಾಡಿದೆ. ಅದರಲ್ಲಿ ಜಾಸ್ತಿ ಕನ್ವರ್ಟ್ ಆಯಿತು. ಈ ಥರ ಆದರೆ ಏನು ಮಾಡಬೇಕು, ಈಗ 6000, 7000 ವ್ಯೂಸ್ ಆಗ್ತಾ ಇರುತ್ತೆ. ಅದರಲ್ಲಿ ಆ್ಯಡ್ಸ್ ಬರ್ತಿತ್ತು ಮೊದಲು. ಈಗೆಲ್ಲ ಅದು $1 ಬಂದಿರೋದ್ರಿಂದ ಅದು ಆ್ಯಡ್ಸ್ ಬರ್ತಿರಲಿಲ್ಲ, ಅರ್ನಿಂಗ್ಸ್ ಬರೋದೆಲ್ಲ ನಿಂತುಬಿಟ್ಟಿತ್ತು. ಅದಕ್ಕಾಗಿ ಇದೆಲ್ಲ ಅರ್ನಿಂಗ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯೂಟ್ಯೂಬ್ ಈ ಥರ ಮಾಡ್ತಾ ಇರುತ್ತೆ, ಅವಾಗ ಕರೆಕ್ಟಾಗಿ ಚೆಕ್ ಮಾಡಲ್ಲ, ಆಟೋಮೆಟಿಕ್ಕಾಗಿ ಚೆಕ್ ಮಾಡುತ್ತಂತೆ. ಅದು ನಾವು ಕಂಟೆಂಟ್ ಕರೆಕ್ಟ್ ಇತ್ತು ಅಂತಂದರೆ ನಾವು ಮತ್ತೆ ಅಪ್ಲೈ ಮಾಡ್ಬೋದು, ಮ್ಯಾನ್ಯಲ್ ಆಗಿ ಚೆಕ್ ಮಾಡಿ ಅಂತೇಳಿ. ಆವಾಗ ಕರೆಕ್ಟ್ ಇತ್ತು ಅಂತಂದರೆ ಅವರು ಗ್ರೀನಾಗಿ ಕನ್ವರ್ಟ್ ಮಾಡ್ತಾರೆ. ಈಗ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗೆಲ್ಲ ಅರ್ನಿಂಗ್ಸ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಅವಾಗ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಆದರೆ ಆ ಥರ ಬಂದಿರೋದ್ರಿಂದ ಅರ್ನಿಂಗ್ಸ್ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ಈಗ ತಿಳ್ಕೊಂಡಾದ್ಮೇಲೆ ಈಗ ಅಪ್ಲೈ ಮಾಡಿದೆ. ಅದರಿಂದ ಏನು ಯೂಸ್ ಇಲ್ಲ. ಮುಂದೆ ನಿಮ್ಗೆ ಏನಾದರೂ ಈ ಥರ ಬಂತು ಅಂತಂದರೆ, ನಿಮ್ಮ ಕಂಟೆಂಟ್ ಕರೆಕ್ಟ್ ಇತ್ತು, ಯೂಟ್ಯೂಬ್ ಅಗೇನ್ಸ್ಟ್ ರೂಲ್ಸ್ ಏನು ಇರಲಿಲ್ಲ ಅಂತಂದರೆ ನೀವು ಈಗ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಗ್ರೀನಾಗಿ ಬೇಗ ಕನ್ವರ್ಟ್ ಮಾಡಿಕೊಂಡ್ರೆ ನಿಮ್ಗೆ ಅರ್ನಿಂಗ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ $1 ಬಂದಿತ್ತು ಹಾಗೆ ಬಿಟ್ಟರೆ ಅಂತಂದರೆ ಅರ್ನಿಂಗ್ಸ್ ಆಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.